ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೌಮ್ಯ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಏನು ಒಂದು ತಿಂಡಿ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಅದಕ್ಕೂ ಮುಂಚೆ ನಾನು ಹೇಳಕ್ಕೆ ಮುಂಚೆ ನೀವು ಈಗಾಗಲೇ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಮುಟ್ಟಿದರೆ ನಾನು ಮಾಡೋ ಹೊಸ ವಿಡಿಯೋಗಳೆಲ್ಲ ನಿಮಗೆ ಸಿಕ್ಕತ್ತೆ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ನಾನು ಯಾವ ತಿಂಡಿ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಮರಗೆಣಸು ಕೇಳಿರ್ಬೋದು ಫ್ರೆಂಡ್ಸ್ ನೀವು. ಈ ಸಿಹಿಗೆಣಸು ಇದೆಯಲ್ಲ, ಅದೇ ರೀತಿನೇ ಮರಗೆಣಸು ಅಂತ ಸಿಕ್ಕತ್ತೆ. ಆಗಿನ ಕಾಲದಲ್ಲಿ ರಾಮ ಸೀತಾ ಎಲ್ಲ ಕಾಡಲ್ಲಿ ಈ ಮರಗೆಣಸುಗಳು ಸಿಹಿಗೆಣಸು ತಿಂದು ಅವ್ರು ಬದುಕ್ತಿದ್ರು ಅಂತ ಕೇಳಿದ್ವಿ ನಾವು ಅವಾಗೆಲ್ಲ. ಪ್ರಾಣಿಗಳು ಕೂಡ ಅಷ್ಟೇ ಈ ಗೆಣಸು, ಗೆಡ್ಡೆ ಗೆಣಸು ಅಂತೆಲ್ಲ ತಿಂತಾ ಇದ್ರು ಅಂತ. ಅದೇ ರೀತಿ ನಾವು ಮರಗೆಣಸಿನಿಂದ ಪಲ್ಯ ಮಾಡ್ತಾ ಇದ್ದೀನಿ. ಅದರಿಂದ ನಾವು ಎಲ್ಲ ರೀತಿನೂ ಮಾಡ್ಬೋದು ಫ್ರೆಂಡ್ಸ್. ಸಾಂಬಾರಾಗಿರ್ಬೋದು, ಪಲ್ಯ, ಇವನ್ ಏನೇನು ಮಾಡೋಕ್ಕಾಗುತ್ತೋ ತಿಂಡಿಗಳನ್ನೆಲ್ಲ ಮಾಡ್ಬೋದು. ಅದರಲ್ಲಿ ಹಪ್ಪಳ ಕೂಡ ಮಾಡ್ಬೋದು ಫ್ರೆಂಡ್ಸ್. ಆದರೆ ಈಗ ನಾನು ಸದ್ಯಕ್ಕೆ ಅದರಿಂದ ಪಲ್ಯ ಮಾಡಿದ್ದೀನಿ. ಆ ಪಲ್ಯ ಯಾವ ರೀತಿ ಮಾಡಿದ್ದು ಅಂತ ನಾವು ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಆ ಗೆಣಸು ಯಾವ ರೀತಿ ಇದೆ ಅಂತ ನೀವು ನೋಡಿಬಿಟ್ಟು ಅದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ. ಬನ್ನಿ, ಆಗಿದ್ರೆ ನಾವು ಈಗಲೇ ಹೋಗಿ ಆ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಫ್ರೆಂಡ್ಸ್, ನಾನು ಹೇಳಿದ್ನಲ್ವಾ, ಇದೇ ಮರಗೆಣಸು ಅಂತ. ಇದು ಈ ರೀತಿ ಇರುತ್ತೆ. ಇದರಲ್ಲಿ ಇವಾಗ ತುಂಬ ಮಣ್ಣಿದೆ. ಇದನ್ನು ಚೆನ್ನಾಗಿ ತೊಳ್ಕೊಬೇಕು ನಾವು. ನೋಡಿ, ಇವಾಗ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ತೊಳೆದ್ಬಿಟ್ಟು ಮಣ್ಣೆಲ್ಲ ಒಗಿಸ್ಕೊಂಡಿದ್ದೀನಿ. ಇದರಲ್ಲಿ ಸಿಪ್ಪೆ ಇದೆ ಫ್ರೆಂಡ್ಸ್. ಈ ಸಿಪ್ಪೆ ತೆಗಿಬೇಕು. ಇದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನನಗೆ ನಮ್ಮ ಅತ್ತೆಯವರು ಹೆಚ್ಕೊಡ್ತಾ ಇದ್ದಾರೆ ಈ ರೀತಿ. ನೋಡಿ, ಅದು ಸಿಪ್ಪೆ ನೋಡಿ ಈ ರೀತಿ ತೆಗಿಬೇಕು ಕ್ಲೀನಾಗಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸಿಪ್ಪೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮರಗೆಣಸು ಅಂತ ಹೇಳೋದು. ನೋಡಿ, ಇದು ಸಿಪ್ಪೆ ನೋಡಿ ಎಷ್ಟು ದಪ್ಪ ಇದೆ ಗೊತ್ತಾ ಫ್ರೆಂಡ್ಸ್. ಇದು ಯಾವುದಕ್ಕೂ ಯೂಸ್ ಆಗಲ್ಲ, ಸಿಪ್ಪೆ ಮಾತ್ರ. ಇದು ಗೆಣಸು ಅದರಲ್ಲಿರೋದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಅದು ಸಿಪ್ಪೆ ತೆಗೆದ್ಮೇಲೆ ಅದರ ಒಳಗೊಂದು ಮಧ್ಯದಲ್ಲಿ ಒಂದು ಕಡ್ಡಿ ಥರ ಇರುತ್ತೆ ನೋಡಿ. ಅವ್ರು ತೆಗಿತಾ ಇದ್ದಾರೆ. ಆ ಕಡ್ಡಿ ಥರ ಇದೆಯಲ್ಲ, ಅದನ್ನು ತೆಗಿಬೇಕು ಫ್ರೆಂಡ್ಸ್. ಆ ಗೆಡ್ಡೆ ಒಳಗಡೆ ಅದು ಚಿಕ್ಕದಾಗಿ ಲೈಟಾಗಿರುತ್ತೆ ಆ ಕಡ್ಡಿ. ಅದನ್ನು ತೆಗಿಲೇಬೇಕು. ಅದನ್ನು ತೆಗೆದ್ರೆ ಮಾತ್ರ ನಮಗೆ ತಿನ್ನೋಕ್ಕಾಗೋದು. ಇಲ್ಲಾಂದರೆ ತಿನ್ನೋಕ್ಕೆ ಬಾಯಿಗೆ ಸಿಕ್ಬಿಡುತ್ತೆ ಫ್ರೆಂಡ್ಸ್. ಅದು ನಾವು ಈ ರೀತಿ ಎಲ್ಲನೂ ಹೆಚ್ಚಿ ರೆಡಿ ಮಾಡ್ಕೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಕಡ್ಡಿ. ನೋಡಿ, ಈ ರೀತಿ ಇರುತ್ತೆ. ಆ ಕಡ್ಡಿ ತೆಗಿಬೇಕು ನಾವು. ಇದು ಸಿಪ್ಪೆ ನೋಡಿ, ಆ ಸಿಪ್ಪೆನೇ ತುಂಬ ಇದಾಗಿದೆ ಫ್ರೆಂಡ್ಸ್. ತುಂಬ ನೋಡಿ, ಫುಲ್ ಗೆಣಸನ್ನ ಹೆಚ್ಚಿ ನಾವು ರೆಡಿ ಮಾಡ್ಕೋಬೇಕು. ಅವ್ರು ನನಗೆಲ್ಲ ಹೆಚ್ಚಿ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ನಾವು ಇವಾಗ ಸಿಹಿಗೆಣಸೆಲ್ಲ ಇದೆಯಲ್ಲ, ಸಿಹಿಗೆಣಸು ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲಿ ಇದು ವೈಟ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಅದರ ಸಿಪ್ಪೆ ಎಲ್ಲ ತೆಗೆದು ಅದರ ಕ್ಲೀನ್ ಮಾಡಿ ನಾವು ಹೆಚ್ಚಿಟ್ಕೊಳ್ತಾ ಇದ್ದೀವಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಈಗ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಎಲ್ಲೂ ಮಿಸ್ ಮಾಡ್ದಿರಾ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಯಾಕೆಂದರೆ ನಾನು ಮಾಡೋ ಅಡುಗೆ ಎಲ್ಲ ನಿಮಗೆ ಗೊತ್ತಾಗುತ್ತೆ ಆವಾಗ. ಅದರಲ್ಲಿ ಏನೇ ಇದ್ದಿದ್ರೂ ಕೂಡ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ಬೋದು. ಇವಾಗ ಎಲ್ಲ ಹೆಚ್ಚಿ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಯಾವ ರೀತಿ ಇದನ್ನು ಒಗ್ಗರಣೆ ಹಾಕಿ ಪಲ್ಯ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನಾನು ತೂತಿರೋ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದನ್ನು. ಇದಕ್ಕೆ ಇವಾಗ ನಮಗೆ ಬೇಕಾಗಿರೋ ಸಾಮಾನು: ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಮತ್ತು ಅಚ್ಕಾರದ ಪುಡಿ, ಮತ್ತು ಉದ್ದಿನಬೇಳೆ, ಮತ್ತು ಸಾಸಿವೆ. ಇಷ್ಟು ಒಗ್ಗರಣೆಗೆ ಬೇಕಾಗಿರೋ ಸಾಮಾನುಗಳು ಫ್ರೆಂಡ್ಸ್. ಮತ್ತು ಒಂದು ಚಿಕ್ಕ ತುಂಡು ಬೆಲ್ಲ ತೊಗೊಂಡಿದ್ದೀನಿ. ಇವಾಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು 2-3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಮತ್ತು 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಬೇಕು. ಎಣ್ಣೆ ಬಿಸಿಯಾಗಿದೆ ಇವಾಗ ನನಗೆ. ಅದು ಗೋಲ್ಡನ್ ಬ್ರೌನ್ ಬರೋವಷ್ಟು ಹುರ್ಕೊಳ್ತಾ ಇದ್ದೀನಿ ನಾನು. ಮತ್ತು ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ, ಒಂದು ಒಣಮೆಣಸಿನ್ಕಾಯಿ ಮತ್ತು ಒಂದು 10 ಎಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಈ ರೀತಿ ಹಾಕ್ಕೊಂಡು ಚೆನ್ನಾಗೆ ಹುರ್ಕೊಳ್ಬೇಕು. ಆಮೇಲೆ ನಾವು ಈಗ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಗೆಣಸು, ಅಂದರೆ ಮರಗೆಣಸು, ಆ ಮರಗೆಣಸಿನ ನಾವು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ನಾವು ಇವಾಗ ಒಗ್ಗರಣೆ ಹಾಕಿದ್ದೀವಲ್ಲ ಅದರಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ.
ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಮಕ್ಳಿಗೆಲ್ಲ ಸಂಜೆ ಹೊತ್ತು ಮಾಡಿಕೊಟ್ಬಿಟ್ವಿ ಅಂದರೆ ಅವ್ರಿಗಂತೂ ಫುಲ್ ಖುಷಿಯಾಗಿಬಿಡುತ್ತೆ. ಅದರಲ್ಲಿ ನಾವು ಇವಾಗ ಹಳ್ಳಿನಲ್ಲಿ ನಮಗೆ ಸಿಕ್ಕುವಂಥ ಈ ಥರ ವಸ್ತುಗಳಿಂದ ನಾವು ಈ ರೀತಿ ಅಡುಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಈಗ ಹಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಚಮಚದಷ್ಟು ಹಚ್ಕಾರದ ಪುಡಿ, 1 ಚಮಚದಷ್ಟು ಅರಿಶಿನ ಹುಡಿ ಹಾಕ್ಕೊಳ್ತಾ ಇದ್ದೀನಿ, ಅರಿಶಿನ ಪೌಡರು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾವಿವಾಗ ಬೆಲ್ಲ ಹಾಕ್ಕೊತಾ ಇದ್ದೀವಿ. ಒಂದು ಚಿಕ್ಕ ತುಂಡು ಬೆಲ್ಲ ಹಾಕ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇವಾಗ ಏನು ಹೇಳ್ತಾ ಇದ್ದೆ ಅಂದರೆ, ಮಕ್ಕಳಿಗೆ ನಾವು ಈ ರೀತಿ ಚಿಕ್ಕದಾಗಿರೋ ಸ್ನ್ಯಾಕ್ಸ್ಗಳನ್ನ ಈ ರೀತಿ ಮಾಡಿಕೊಡ್ತಾ ಇದ್ರೆ, ಅದರಲ್ಲೂ ನಾವು ಈ ರೀತಿ ನಮ್ಮ ಊರುಗಳಲ್ಲೇ ಸಿಕ್ಕೋ ಅಂಥ ತರಕಾರಿಗಳಿಂದ ಆಗಿರ್ಬೋದು, ಈ ಗೆಡ್ಡೆ ಗೆಣಸುಗಳಿಂದ ಈ ರೀತಿ ಮಾಡಿಕೊಟ್ರೆ ಅವರಿಗೆ ತುಂಬ ಖುಷಿಯಾಗುತ್ತೆ, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಫ್ರೆಂಡ್ಸ್. ನಾನು 1 ಗ್ಲಾಸ್ ನೀರು ಹಾಕ್ಬಿಟ್ಟು ಅದನ್ನು ಮುಚ್ಚಿಡ್ತಾ ಇದ್ದೀನಿ ಬೇಯೋದಕ್ಕೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದು ಸ್ವಲ್ಪ ಬೇಗನೆ ಬೇಯುತ್ತೆ. ಇದನ್ನು ನಾನು ಇವಾಗ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಮುಚ್ಚಳ ತೆಗೆದ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪುನಃ ಅದೇ ರೀತಿ ಮುಚ್ಚಿಡ್ತಾ ಇದ್ದೀನಿ ಬೇಯೋದಕ್ಕೆ. ಇದೊಂದು 5 ರಿಂದ 10 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಆವಾಗ ಅದರಲ್ಲಿರೋ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಫ್ರೆಂಡ್ಸ್. ನಾನೀಗ ಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ ಈ ರೀತಿ ಅದಕ್ಕೆ ಲಾಸ್ಟಿಗೆ ಹಾಕೋದಿಕ್ಕೆ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದ್ಸಲ ಸೌಟಲ್ಲಿ ನಾವು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ, ನಾವಿವಾಗ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ, ಅದು ಕುದೀತಾ ಇರುವಾಗ ಸ್ವಲ್ಪ ಆ ಕಡೆ ಈ ಕಡೆ ಇದಾಗಿರುತ್ತೆ. ಅದಕ್ಕೋಸ್ಕರ ನಾವು ಅವಾಗ ಒಂದೊಂದ್ಸಲ ತೆಗ್ದು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ತೆಗಿತಾ ಇದ್ದೀನಿ. ಈಗ ನೀರು ಸ್ವಲ್ಪ ಇದೆ, ಇನ್ನು ಆರ್ತಾ ಬರ್ತಾ ಇದೆ. ಅದು ಇನ್ನೊಂದು ಸ್ವಲ್ಪ ಹೊತ್ತು ಆಗಬೇಕು, ಹಾಗಾಗಿ ಇನ್ನೊಂದು ಸ್ವಲ್ಪ ಮುಚ್ಚಿಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಆಗಲಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಿವಾಗ ನೀರೆಲ್ಲ ಚೆನ್ನಾಗಿ ಆರಿದೆ ನೋಡಿ ಫ್ರೆಂಡ್ಸ್, ಒಂಚೂರು ನೀರಿಲ್ಲ, ಚೆನ್ನಾಗಿ ಬೆಂದಿದೆ ಇದು. ನೋಡಿ ಇವಾಗ ನಾನು ನೋಡ್ತಾ ಇದ್ದೀನಿ ಬೆಂದಿದ್ಯಾ ಅಂತ. ನೋಡಿ ಕೈಗೆ ಮುಟ್ಟಿದ ತಕ್ಷಣ ಗೊತ್ತಾಗುತ್ತೆ. ಬೆಣ್ಣೆ ಥರ ಇರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ, ಬೆಣ್ಣೆ ಥರ ಇದಾಗಿರುತ್ತೆ. ಇದಕ್ಕೆ ಇವಾಗ ನಾನು ತುರಿದಿಟ್ಟಿರೋ ಅಂಥ ಕಾಯಿ ತುರಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ನಾವು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಷ್ಟೇ ಅಲ್ಲ, ಊಟದ ಜೊತೆಗೂ ತಿನ್ಬೋದು, ಅಥವಾ ನಿಮಗೆ ಊಟದ ಜೊತೆ ಬೇಡ ನಾನು ಹಾಗೆ ತಿಂತೀನಿ ಅಂದರೆ ನೀವು ಕಾಫಿ ಜೊತೆಗೆ ಹಾಗೆ ಕೂಡ ತಿನ್ಬೋದು. ನನ್ನ ಮಗ ತುಂಬ ಅರ್ಜೆಂಟ್ ಮಾಡ್ತಾ ಇದ್ದಾನೆ, ನಂಗೆ ಈಗಲೇ ಬೇಕು ಅಂತ. ಅವನಿಗೆ ಅಂತ ನಾನು ಬೇಗ ಕೊಡಬೇಕು ಅಂತ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅವನಿಗೆ ಒಂದು ಸ್ವಲ್ಪ ಹಾಕ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ರೆಡಿಯಾಗಿದೆ, ಪಲ್ಯ ರೆಡಿಯಾಗಿದೆ. ನಾನೀಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮರಗೆಣಸಿನ ಪಲ್ಯ ರೆಡಿಯಾಗಿದೆ. ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.